ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಸಾಯಿ ಖಾನೆಗೆ ಸಾಗಾಟ ಮಾಡುತ್ತಿದ್ದ 20 ಎಮ್ಮೆಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಮ್ಮೆಗಳನ್ನ ಬಜರಂಗ ದಳದ ಕಾರ್ಯಕರ್ತರೇ ರಕ್ಷಣೆ ಮಾಡಿದಾರಂತೆ. ಗುಬ್ಬಿಯಿಂದ ತಮಿಳುನಾಡಿಗೆ ಎಮ್ಮೆಗಳನ್ನ ಸಾಗಾಟ ಮಾಡುತ್ತಿದ್ರು ಕದಿಮರು. ಖಚಿತ ಮಾಹಿತಿಯನ್ನ ಪಡ್ಕೊಂಡು ಕ್ಯಾಂಟರ್ ಅನ್ನ ಬಜರಂಗ ದಳದ ಕಾರ್ಯಕರ್ತರು ತಡೆ ಹಿಡಿದಿದ್ದಾರೆ. ಹಂಚಿಪುರ ಶ್ರೀಕೃಷ್ಣ ಗೋಶಾಲೆಗೆ ಸೇರಿದ ಎಮ್ಮೆಗಳ ರಕ್ಷಣೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಬರೋಷ್ಟರಲ್ಲಿ ಚಾಲಕ ಮೌಲಾನಾ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನಂತೆ. ಕ್ಯಾಂಟರ್ನಲ್ಲಿದ್ದ ಎಮ್ಮೆಗಳನ್ನ ಗೋಶಾಲೆಗೆ ಪೊಲೀಸರೇ ರವಾನೆ ಮಾಡಿದ್ದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಮ್ಮೆಗಳ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮೂರ್ತಿ ಬೀರಯ್ಯನಪಾಳ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮವಾಗಿ 20ಕ್ಕೂ ಹೆಚ್ಚು ಎಮ್ಮೆಗಳನ್ನು ಗುಬ್ಬಿಯಿಂದ ತಮಿಳುನಾಡಿಗೆ ಸಾಗಿಸ್ತಾ ಇರಬೇಕಾದ್ರೆ ಬಜರಂಗ ದಳದ ವಿನಯ್ ಆ್ಯಂಡ್ ಟೀಮು ಸಿನಿಮೆಯ ರೀತಿಯಲ್ಲಿ ರಕ್ಷಣೆ ಮಾಡಿರುವಂಥದ್ದು ನೀವು ನೋಡ್ಬೋದು. ಈ ಒಂದು ಕ್ಯಾಂಟರ್ನಲ್ಲಿ 20ಕ್ಕೂ ಹೆಚ್ಚು ಎಮ್ಮೆಗಳನ್ನು ಗುಬ್ಬಿಯಿಂದ ತಮಿಳುನಾಡಿಗೆ ಸಾಗಿಸಲಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಸಿನಿಮೆಯ ರೀತಿಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಈ ಗಾಡಿಯನ್ನು ತಡೆದು 20ಕ್ಕೂ ಹೆಚ್ಚು ಎಮ್ಮೆಗಳನ್ನು ರಕ್ಷಣೆ ಮಾಡಿರುವಂಥದ್ದು ನೋಡಿ. ಆ ಎಮ್ಮೆಗಳನ್ನು ತುಂಬ ಇಕ್ಕಟ್ಟಾದ ಸ್ಥಳದಲ್ಲಿ ತುಂಬಿರೋದ್ರಿಂದ ಸಾಕಷ್ಟು ಬಳಲಿದ್ದಾವೆ. ನೀರು ಆಹಾರ ಇಲ್ಲದೆ ಯಾವ ರೀತಿಯಾಗಿ ಹಿಂಸೆ ರೀತಿಯಲ್ಲಿ ಪ್ರಾಣಿಗಳನ್ನು ತುಂಬ ಇಕ್ಕಟ್ಟಾದ ಪ್ರದೇಶದಲ್ಲಿ ಹಾಕ್ಕೊಂಡು ಗಾಡಿಯಲ್ಲಿ ಸಾಗಿಸಲಾಗ್ತಿತ್ತು. ಈ ಒಂದು ವೇಳೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಬಜರಂಗ ದಳದ ವಿನಯ್ ಆ್ಯಂಡ್ ಟೀಮ್ ರಕ್ಷಣೆ ಮಾಡಿರೋಂಥದ್ದು. ಇನ್ಫಾರ್ಮೇಷನ್ ಬರುತ್ತೆ ನಮಗೆ ಒಂದು ಅಂದಾಜು 2:15-2:15 ಟೈಮಲ್ಲಿ KBD ಟೋಲ್ ಏನಿದೆ ರೂರಲ್ ಸ್ಟೇಷನ್ ಪಕ್ಕದಲ್ಲೇ ಅಲ್ಲೋಗಿ ನಿಂತ್ಕೊಂಡಾಗ ಗಾಡಿ ಕಾಣಿಸುತ್ತೆ ನಮಗೆ. ಆ ಗಾಡಿ ಕಾಣಿಸಿದಾಗ ನಾವು ಅದನ್ನು ತಡೆದು ನೋಡ್ತೀವಿ. ಡ್ರೈವರು ಸೈಡಿಗೆ ಹಾಕೊಂಡಾಗ ಸೈಡಿಗೆ ಹಾಕ್ತಾನೆ, ಹಾಕಿ ಹಿಂದೆ ಡೋರ್ ಓಪನ್ ಮಾಡಪ್ಪ ಅಂತ ಹೇಳೋಷ್ಟರಲ್ಲಿ ಡ್ರೈವರ್ ಓಡೋಗ್ಬಿಡ್ತಾನೆ, ನಮ್ಮನ್ನು ತಳ್ಳಿ ಡ್ರೈವರ್ ಓಡೋಗ್ಬಿಡ್ತಾನೆ. ಸೊ ಆಮೇಲೆ 112 ಕಾಲ್ ಮಾಡಿದಾಗ ಪೊಲೀಸ್ ಅವ್ರು ಬಂದು ರೂರಲ್ ಸ್ಟೇಷನ್ ಅವರು ಅದನ್ನು ಈಗ ಗೋಶಾಲೆಗೆ ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದೀವಿ ಸರ್. ಯಾವ ರೀತಿ ಅಂತಂದರೆ ಅದಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗಾಳಿ ಬೆಳಕು ಆಹಾರ ನೀರು ಇಲ್ಲದೇ ಅದನ್ನು ಯಾವಾಗ ಲೋಡ್ ಮಾಡಿದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ. ಸೊ ಅದನ್ನು ಆ ಥರ ತುಂಬ ಇಕ್ಕಟ್ಟಾಗಿ ಅದನ್ನು ಸಾಗಿಸ್ತಾ ಇರ್ತಾರೆ. ಡ್ರೈವರ್ ಹೆಸರು ಕೇಳಿದಾಗ ಮೌಲಾನಾ ಅಂತ ಹೆಸರು ಹೇಳ್ತಾನೆ ಸರ್. ಅವನು ಗಾಡೀಲಿ ಒಂದು ರಾಡ್ ಕೂಡ ಮಾಡ್ಕೊಂಡಿದ್ದಾರೆ, ಉದ್ದದ್ದು ಜಾಕ್ ರಾಡ್ ಅನ್ಸುತ್ತೆ. ಆ್ಯಂಡ್ ಯಾವುದೇ ಪರವಾನಿಗೆ ಇಲ್ಲ ಸರ್. ಅವನು ಒಪ್ಕೊಂತಾನೆ ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾ ಇರೋದು ಅಂತ ಹೇಳಿ ನಾವು ಈ ಕಡೆ ತಿರ್ಗೋಶಲ್ಲಿ ನಮ್ಮನ್ನು ತಳ್ಬಿಟ್ಟು ಓಡೋಗಿರ್ತಾನೆ ಸರ್ ಡ್ರೈವರು. ಸೊ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀನಿ. ಏನು ನಮ್ಮ ಪಶುಗೆ ಸಂಬಂಧಪಟ್ಟಂಗೆ ಕಾನೂನುಗಳಿದೆ ನಮ್ಮ ಗೌರ್ಮೆಂಟಲ್ಲಿ, ಅದನ್ನೆಲ್ಲ ಅವ್ರ ಮೇಲೆ ಜಾರಿಪಡಿಸಿ ಗಾಡಿ ವಾಹನ ಮಾಲೀಕ ಹಾಗೂ ಅದನ್ನು ಸಾಗಿಸ್ತಿದ್ದವ್ರ ಮೇಲೆ ಹಾಗೂ ಎಮ್ಮೆಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಪೊಲೀಸ್ ಅವ್ರ ಹತ್ರ ಕೇಳ್ಕೊತೀನಿ ಸರ್. ಒಟ್ಟಾರೆ 20ಕ್ಕೂ ಹೆಚ್ಚು ಎಮ್ಮೆಗಳು ಬಜರಂಗ ದಳದ ಒಂದು ಟೀಮ್ನಿಂದ ರೆಸ್ಕ್ಯೂ ಕಾರ್ಯ ನಡೆದಿದೆ. ಹಾಗಾಗಿ ಮುಂದೆ ಈ ರೀತಿಯಲ್ಲಿ ಆಗದಂತೆ ಪೊಲೀಸರು ಕೂಡ ಯಾವ ರೀತಿ ಕಾರ್ಯಾಚರಣೆ ನಡೆಸ್ತಾರೆ, ಕ್ರಮ ತಗೊತಾರೆ ಕಾದು ನೋಡಬೇಕಾಗಿದೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.